ಕೈ ಕಾಲು ಸಪುರ ಇದೆ ಆದ್ರೆ ಹೊಟ್ಟೆನೂ ಇದೆ. ಬಟ್ಟೆ ಹಾಕಿದ್ರೆ ಸಪುರ ಹೇಳ್ತಾರೆ, ಬಟ್ಟೆ ತೆಗೆದ್ರೆ ದಪ್ಪ ಹೇಳ್ತಾರೆ. ಇದಕ್ಕೆ ಸ್ಕಿನ್ನಿ ಫ್ಯಾಟ್ ಬಾಡಿ ಟೈಪ್ ಅಂತ ಹೇಳ್ತಾರೆ. ಈ ತರ ಬಾಡಿ ಇದ್ರೆ ವೇಟ್ ಲಾಸ್ ಮಾಡೋದಾ ವೇಟ್ ಗೇನ್ ಮಾಡೋದಾ ಗೊತ್ತಾಗಲ್ಲ. ನಿಮ್ಗೂ ಕನ್ಫ್ಯೂಷನ್ ಇದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ಬಾಡಿ ರೀಕಾಂಪೋಸಿಷನ್ ಮಸಲ್ ಬಿಲ್ಡ್ ಮಾಡ್ತಾ ಮಾಡ್ತಾ ಬಾಡಿ ಫ್ಯಾಟ್ ಕಮ್ಮಿ ಮಾಡ್ಬೇಕು. ಅದು ಹೇಗೆ ಮಾಡೋದು ಅಂತ ವಿಡಿಯೋ ಹೇಳ್ತೀನಿ. ಡಯಟ್ ಅಂತ ಹೇಳುವಾಗ ನೀವು ಒಂದು ಮೇಂಟೆನೆನ್ಸ್ ಕ್ಯಾಲರೀಸ್ ಅಲ್ಲಿ ತಿನ್ಬೇಕು. ಹೇಗೆ ಹುಡುಕೋದಂತ ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ. ಇಲ್ಲ 18% ಗಿಂತ ಜಾಸ್ತಿ ಬಾಡಿ ಫ್ಯಾಟ್ ಇದ್ರೆ 300 ಡೆಫಿಸಿಟ್ ಅಲ್ಲಿ ತಿನ್ನಿ. ಎರಡನೇದು ಪ್ರೋಟೀನ್ ರೆಗ್ಯುಲರ್ 1.8 to 2 grams ಬಿಟ್ಟು ಪ್ರೋಟೀನ್ ನ ನೀವು ರೆಗ್ಯುಲರ್ ಗಿಂತ ಸ್ವಲ್ಪ ಜಾಸ್ತಿ ಇಟ್ಟು ಪಾಸಿಟಿವ್ ನೈಟ್ರೋಜನ್ ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡಬೇಕು ಬಾಡಿಯಲ್ಲಿ. ಅಕಸ್ಮಾತ್ 15 ಗಿಂತ ಜಾಸ್ತಿ ಇದ್ರೆ ನಿಮ್ ಬಾಡಿಯಲ್ಲಿ ಇರೋ ಲೀನ್ ಮಸಲ್ ಮಾಸ್ ನ ಹುಡುಕಿ ಅದ್ರ ಪ್ರಕಾರ ಪ್ರೋಟೀನ್ ಇಂಟೆಕ್ ತಗೊಳ್ಬೇಕು. ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಪ್ರೋಟೀನ್ ಅಂತ ಕಮೆಂಟ್ ಮಾಡಿ. ಥರ್ಡ್, ಟ್ರೈನಿಂಗ್ ಅಂತ ಹೇಳುವಾಗ 2 ಅಪ್ಪರ್ ಬಾಡಿ ಸೆಷನ್ 2 ಲೋವರ್ ಬಾಡಿ ಸೆಷನ್ ಮಾಡಿ ಅಂಡ್ ಎವ್ರಿ ಸೆಟ್ ಫೇಲ್ಯೂರ್ ತನಕ ಹೋಗಿ ಅಂಡ್ ಎವ್ರಿ ವೀಕ್ ನೀವೇನ್ ವೇಟ್ ಎತ್ತೀರಾ ಅದನ್ನ ಇನ್ಕ್ರೀಸ್ ಮಾಡಿ. ಇದಕ್ಕೆ ಪ್ರೋಗ್ರೆಸಿವ್ಲಿ ಓವರ್ಲೋಡಿಂಗ್ ಅಂತ ಹೇಳ್ತಾರೆ. ಈಗ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಬಾಡಿ ರಿಕಾಂಪೋಸಿಷನ್ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳಿ, ನಾನ್ ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ. ಅಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಲೈಕ್ ಕೊಟ್ಟು ಇದೇ ತರ ಟಿಪ್ಸ್ ಗೆ ಫಾಲೋ ಮಾಡೋದನ್ನ ಮರಿಬೇಡಿ.